ಶಾಮನೂರು ಶಿವಶಂಕರಪ್ಪನವರು ಹೇಗಿದ್ದರು ಅಂತಂದರೆ ಪುಷ್ಪ ಮತ್ತು ಪರಿಮಳದಂತೆ, ಸಿಹಿಯಲ್ಲಿ ಸಕ್ಕರೆಯಲ್ಲಿರ್ತಕ್ಕಂತಹ ಸಿಹಿಯಂತೆ ಅವರು ಇದ್ದರು ಅಂತಕ್ಕಂಥದ್ದು. ಈಗ ಅತನಿ ವೀರಣ್ಣವ್ರು ಬಂದ ಕೂಡಲೇ ಇನ್ನು ಮೇಲೆ ನೀವು ಟೈಮ್ ಪಾಸ್ ಮಾಡೋದು ಬಹಳ ಕಷ್ಟ ಆಯಿತು ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ವಿ. ಬಹುಶಃ ಎಲ್ಲ ಸಮಸ್ಯೆಗಳನ್ನು ಕೂಡ ಎಲ್ಲಿ ಬಗೆಹರಿಸ್ರಿ ಅಂತ ಹೇಳ್ತಿದ್ರಂದ್ರೆ ಅತನಿ ವೀರಣ್ಣವ್ರ ಹತ್ರ ಹೋಗ್ರಿ ಅನ್ನುವಂಥ ಮಾತನ್ನು ಶಿವಶಂಕರಪ್ಪನವರು ಹೇಳಿ, ಅವ್ರದೇ ಆದ ಕ್ಷೇತ್ರ ಅವ್ರಿಗೆ, ಇವ್ರದೇ ಆದ ಕ್ಷೇತ್ರ ಇವ್ರಿಗೆ, ಇವ್ರು ನಿಜವಾದ ಒಂದು ಯೋಗ್ಯ ದಾರಿಯೊಳಗೆ ಸಾಗಿದ್ರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ಬಹುಶಃ ಯಾವುದಾದ್ರೂ ವೇದಿಕೆಗೆ ಶಾಮನೂರು ಶಿವಶಂಕರಪ್ಪನವರು ಬಂದರು ಅಂತಂದರೆ ಆ ಕಾಲದಲ್ಲಿ ಯಾವುದು ಬಹಳ ದೊಡ್ಡ ನೋಟ್ ಇರ್ತದೆ, 500 ಇದ್ದಾಗ 500, 1000 ಇದ್ದಾಗ 1000, 2000 ಇದ್ದಾಗ 2000. ಆ ಎಷ್ಟೇ ಜನ ಸ್ವಾಮಿಗಳು ವೇದಿಕೆ ಮೇಲಿದ್ದರೂ ಕೂಡ ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡುವಂತಹ ಬಹುದೊಡ್ಡ ಒಂದು ಸಂಸ್ಕಾರ ಪರಂಪರೆಯನ್ನು ಅವರು ಮುಂದುವರಿಸಿಕೊಂಡು ಹೋಗಿದ್ರು. ಎಷ್ಟೋ ಜನ ಸ್ವಾಮಿಗಳು ಶಿವಶಂಕರಪ್ಪನವರು ವೇದಿಕೆಗೆ ಬಂದರೆ ಬಹಳ ಸಂತೋಷ ಪಡ್ತಿದ್ರು. ಯಾಕಂತಂದ್ರೆ ಅವರ ಶಿಷ್ಟಾಚಾರಗಳನ್ನು ನೋಡಿ ಅನ್ನುವಂಥದ್ದನ್ನು ಕೂಡ ತಮಗೆ ಹೇಳಬೇಕಾಗಿದೆ ಅನ್ನುವಂಥದ್ದು ತಮ್ಮ ಗಮನದಾಗಿರಲಿ. ಈಗ ಅವರ ಆಪ್ತರೊಬ್ಬರು ನನಗೆ ಹೇಳಿದರು, 2028 ಚುನಾವಣೆಗೂ ಕೂಡ ಶಾಮನೂರು ಶಿವಶಂಕರಪ್ಪನವರು ನಿಲ್ಲಲಿಕ್ಕೆ ತಯಾರಿ ಮಾಡಿಕೊಂಡಿದ್ರು ಅಂತಕ್ಕಂಥದ್ದು. ಬಹುಶಃ ಸ್ವರ್ಗದಲ್ಲಿ ಏನೋ ಒಂದಿಷ್ಟು ಕೆಲಸ ಬಾಕಿ ಇರಬೇಕು, ಅದಕ್ಕಾಗಿ ಶಿವಶಂಕರಪ್ಪನವ್ರನ್ನ ಶಿವ ಸ್ವರ್ಗಕ್ಕೆ ಕರೆಸಿಕೊಂಡು ಅಲ್ಲಿಯ ಜವಾಬ್ದಾರಿಯನ್ನು ಕೊಟ್ಟಿರಬಹುದು ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸ್ತಾ, ಇಲ್ಲಿ ಒಂದು ಮಾತು ಏನು ಅಂತಂದ್ರೆ ವಿಶೇಷ ಅನ್ನಿಸ್ತಾ ಇದೆ. ವೇದಿಕೆ ಮೇಲೆ ಎಲ್ಲ ಸ್ವಾಮೀಜಿ ಅವರಿಗೆ ಕಾಣಿಕೆಗಳನ್ನು ಕೊಟ್ಟ ಹಾಗೆ, ಶಾಲು ಮಾಲೆಗಳನ್ನು ಹಾಕಿದ ಹಾಗೆ ಅವ್ರ ಕೈಯಲ್ಲಿ ಒಂದು ಬೆತ್ತವನ್ನು ಮತ್ತು ಒಂದು ಛತ್ರಿಯನ್ನು ಕೊಡ್ತಾ ಇರೋದನ್ನು ತಾವು ನೋಡಿರಬೇಕು. ಬಹುಶಃ ಎಲ್ಲದರ ವಿಮರ್ಶೆ ಮಾಡೋದು ಬೇಡ. ಯಾವ ವೇದಿಕೆಯಲ್ಲೂ ಸ್ವಾಮಿಗಳ ಕೈಯಾಗ ಬೆತ್ತ ಕೊಟ್ಟಿಲ್ಲ. ಹಿಂದಿನ ಕಾಲದ ಸ್ವಾಮಿಗಳು ಎಲ್ಲರೂ ಬೆತ್ತ ಹಿಡಿತಿದ್ರು, ಆದ್ರೆ ಈಗಿನ ಕಾಲದ ಸ್ವಾಮಿಗಳು ಯಾರು ಬೆತ್ತ ಹಿಡಿಯೋದು ಬಹಳ ಮಂದಿ ಕಡಿಮೆ ಮಾಡ್ಯಾರ. ಯಾಕೆ ಬಹುಶಃ ಇಲ್ಲಿ ವೇದಿಕೆ ಮೇಲೆ ಬೆತ್ತ ಕೊಡಾಕತ್ತಾರಂದ್ರೆ, ಕಾಲು ಜಾರಿದ್ರು ಊರಾಕ, ಸಮಾಜದೊಳಗೆ ಯಾರ ಮೀರಿದ್ರೆ ಅವರಿಗೆ ಹೇರಾಕ ಕೊಟ್ಟಿರಬೇಕು ಅಂತ ನಾವು ಭಾವಿಸ್ತೀವಿ ಅಂತಕ್ಕಂಥದ್ದು. ಯಾಕಂತಂದ್ರೆ ಶಾಮನೂರು ಶಿವಶಂಕರಪ್ಪನವ್ರ ಕೈಯಾಗ ಬೆತ್ತಿದ್ದಿಲ್ಲ, ಆದರೆ ಸಮಾಜದೊಳಗೆ ಯಾರ ಮೀರಿದ್ರು ಅವ್ರಿಗೆ ಹೇರುವಂಥ ತಾಕತ್ತು ಯಾರಿಗಿತ್ತು ಅಂದ್ರೆ ಅದು ಶಿವಶಂಕರಪ್ಪನವ್ರಿಗಿತ್ತು. ಇನ್ನು ಸ್ವಾಮಿಗಳು ನೀವು ಬೆತ್ತ ಹಿಡಿದು ದಾರಿ ಬಿಟ್ಟವ್ರಿಗೆ ಒಂದಿಟ್ಟು ಹೇರುವಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಬೆತ್ತವನ್ನು ಕೊಟ್ಟಿರಬಹುದು ಅಂತ ನಾವು ಭಾವಿಸ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಹೆಚ್ಚು ಮಾತಾಡುವ ವೇದಿಕೆ ಅಲ್ಲದೇ ಇರೋದರಿಂದ ಈ ನಮ್ಮ 2 ನುಡಿ ನಮನಗಳನ್ನು ಶಿವಶಂಕರಪ್ಪನವರಿಗೆ ಸಲ್ಲಿಸಿ ವೇದಿಕೆಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.